ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ಮತ್ತು ಎಲ್ಲವೂ ಕೂಡ ಹೆಚ್ಚು ಕಡಿಮೆ ದೆಹಲಿಗೆ ಶಿಫ್ಟ್ ಆದಂತಿದೆ. ಒಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸೊ ಸಚಿವ ಸಂಪುಟ ಪುನರ್ರಚನೆ ಕಸರತ್ತಿಗೆ ಹೆಚ್ಚು ಕಡಿಮೆ ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಖರ್ಗೆ ಅವರ ಜೊತೆ ಮಹತ್ವದ ಚರ್ಚೆಯನ್ನು ನಡೆಸ್ತಾರಂತೆ ಸಿದ್ದರಾಮಯ್ಯನವರು. ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರು ಕೊಟ್ಟ ಸೂಚನೆ, ಅವರು ಒಂದು ರೀತಿ ಮೌಖಿಕ ಒಪ್ಪಿಗೆ ಕೊಟ್ಟು ಮಿಕ್ಕಿದ್ದೆಲ್ಲ ಖರ್ಗೆ ಅವರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಖರ್ಗೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಸಿಎಂ ಸಂಪುಟದ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಮಲ್ಲಿಕಾರ್ಜುನ ಖರ್ಗೆ. ಸಂಪುಟ ವಿಸ್ತರಣೆಗೆ ಒಲವು ತೋರಿಸಿದೆ ಹೈಕಮಾಂಡ್ ಕೂಡ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಒಂದು ಕಡೆ ಇದಾದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸತತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಹೆಂಗಾದರೂ ಬ್ರೇಕ್ ಹಾಕಬೇಕು. ಯಾಕೆಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿ ಕೊಡೋ ತನಕ ಸಂಪುಟ ಪುನರ್ರಚನೆ ಬೇಡ ಅಂತ ಡಿ ಕೆ ಶಿವಕುಮಾರ್ ವಾದ. ಇಲ್ಲ, ಸಂಪುಟ ಪುನರ್ರಚನೆ ಮಾಡಲೇಬೇಕು, ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಆಯಿತು, ಪರ್ಮಿಷನ್ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರ ವಾದ. ಸೊ ಯಾರ ಮಾತಿಗೆ ಮಣೆ ಹಾಕ್ತಾರೆ ಹೈಕಮಾಂಡ್ ಅನ್ನೋದೇ ಸದ್ಯದ ಪ್ರಶ್ನೆ. ಹೆಚ್ಚು ಕಡಿಮೆ ಇವತ್ತು ಫೈನಲ್ ಆಗ್ಬೋದು. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇದೆ ಸಿದ್ದರಾಮಯ್ಯನವ್ರದ್ದು. ಪ್ರಧಾನಿ ಮೋದಿ ಅವ್ರನ್ನ ಭೇಟಿಯಾಗಬೇಕು. ಈ ನಡುವೆ ಈ ಎಲ್ಲ ಚರ್ಚೆಗಳು ಆಗುತ್ತಾ, ಅಂತಿಮವಾಗುತ್ತಾ, ಕಾದು ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ಸಿದ್ದರಾಮಯ್ಯನವರು ಇವತ್ತಿನ ಪ್ಲ್ಯಾನ್ ಏನು, ಯಾರ್ಯಾರನ್ನ ಭೇಟಿ ಆಗ್ತಾ ಇದ್ದಾರೆ? ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತಿದ್ದಾರೆ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವರೇನು ಪ್ರಯತ್ನ ಪಡ್ತಾ ಇಲ್ವಾ ದೆಹಲಿಯಲ್ಲಿ ಅಂತ? ಅರವಿಂದ್, ಮುಖ್ಯಮಂತ್ರಿಗಳು ಅವರ ಈ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರೆ, 2.5 ವರ್ಷ ಆದ ಹಿನ್ನೆಲೆಯಲ್ಲಿ ರೀಶಫಲ್ ಮಾಡ್ತಾರೆ ಎನ್ನುವಂಥ ಸುದ್ದಿ ಅವರು ದೆಹಲಿಗೆ ಹೋದಾಗಲೇ ಹಬ್ಬಿರುವಂಥದ್ದು. ಜೊತೆಗೆ ಆನಂತರದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಖರ್ಗೆ ಅವರ ಜೊತೆ ಮಾತನಾಡಿ, ವೇಣುಗೋಪಾಲ್ ಅವರ ಜೊತೆ ಮಾತನಾಡಿ ಅನ್ನೋ ಸೂಚನೆ ಕೊಟ್ಟಿರೋ ಮಾಹಿತಿ ಕೂಡ ಬಂತು. ಆ ನಂತರದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಪುನಃ ದೆಹಲಿಗೆ ಹೋಗ್ತಾ ಇರೋದು. ಒಂದು ಕಡೆ ಪ್ರಧಾನಿಯವರ ಭೇಟಿಯ ವಿಚಾರ ಇರ್ಬೋದು, ಆದ್ರೆ ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷನ ಭೇಟಿ ಮಾಡಿದ್ರೆ ಸಹಜವಾಗಿ 2.5 ವರ್ಷದ ನಂತರ ಸಚಿವ ಸಂಪುಟ ಪುನರ್ರಚನೆಯ ಹಿಂದೆ ತಾವು ಆಡದಂತ ಮಾತನಂತೆ ಈಗ ಮಾಡ್ತೀನಿ ಅನ್ನುವಂತ ಸಹಜ ಬೇಡಿಕೆ ನೀಡುವಂತ ಸಾಧ್ಯತೆ ಇದೆ. ಆದ್ರೆ ತಕ್ಷಣಕ್ಕೆ ಎಐಸಿಸಿ ಅಧ್ಯಕ್ಷ ಆಗ್ಲಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳ ಒಪ್ತಾರ ಇದಕ್ಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಪವರ್ ಶೇರಿಂಗ್ ನ ವಿಚಾರ ಮೊದಲಿಂದ ಕೂಡ ಚರ್ಚೆಯಲ್ಲಿ ಇತ್ತು. ಹಾಗಾಗಿ 2.5 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಪವರ್ ಶೇರಿಂಗ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರಿಂದ ಮತ್ತೆ ಸಹಜವಾಗಿ ಈ ವಿಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒತ್ತಡವನ್ನು ತರಬಹುದು. ಯಾಕಂದ್ರೆ ತಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ. ಹಾಗಾಗಿ ಒತ್ತಡದಲ್ಲಿ ಹೈಕಮಾಂಡ್ ಕೂಡ ಇದೆ. ಹಾಗಾಗಿ ಅಷ್ಟು ಸುಲಭಕ್ಕೆ ಇವತ್ತಿಗೆ ಕ್ಲೈಮ್ಯಾಕ್ಸ್ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ. ಅಂದ್ರೆ ಪವರ್ ಶೇರಿಂಗಿನ ವಿಚಾರ ಕ್ಲಾರಿಟಿ ಸಿಗದೆ ಇದ್ರೆ ಬಹುತೇಕ ಸಚಿವ ಸಂಪುಟ ಪುನರ್ರಚನೆ ಕೂಡ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳೇ ಹೆಚ್ಚಿದಂತೆ ಕಾಣಿಸ್ತಾ ಇದೆ. ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ಕ್ಲಾರಿಟಿಗೆ ಬರಬೇಕು, ಆಗ ಮಾತ್ರ ಸಂಪುಟ ವಿಸ್ತರಣೆ ಮತ್ತೊಂದು ಮಗದೊಂದು. 6 ತಿಂಗಳಿಗೆ ಸಂಪುಟ ವಿಸ್ತರಣೆ ಮಾಡ್ಕೊಳ್ಳಿ, 6 ತಿಂಗಳಾದ್ಮೇಲೆ ಅಧಿಕಾರ ಬಿಟ್ಕೊಡಿ, ಹಾಗೆಲ್ಲ ನಡೆಯಲ್ಲ. ಮಂತ್ರಿಗಳು ಅಷ್ಟೇ, ಈಗ ಹೊಸದಾಗಿ ಮಂತ್ರಿ ಆದವ್ರು ಇನ್ನು 6 ತಿಂಗಳಿಗೆ ಬಿಟ್ಬಿಡ್ತಾರಾ? ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 2ರಲ್ಲಿ 1, ಸಂಪುಟ ಪುನರ್ರಚನೆ ಅಥವಾ ಪವರ್ ಶೇರಿಂಗ್, ಈ 2 ವಿಚಾರದಲ್ಲಿ ಒಂದು ಕ್ಲಾರಿಟಿ ಸಿಗಬೇಕು. ಸಿದ್ದರಾಮಯ್ಯನವರು ಅವ್ರದ್ದೇ ಆದಂತಹ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂತಿಲ್ಲ. ಒಂದು ವೇಳೆ ಏನಾದರೂ ಸಂಪುಟ ಪುನರ್ರಚನೆ ಮುಂದಕ್ಕೆ ಹಾಕಿಸಿದ್ರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾದಂತೆ ಕಂಡು ಬರುತ್ತೆ. ಅಥವಾ ಒಪ್ಪಿಗೆ ಪಡ್ಕೊಂಡೇ ಬಂದ್ಬಿಟ್ರು, ಪಟ್ಟಿ ಹಿಡ್ಕೊಂಡೇ ಬಂದ್ಬಿಟ್ರು ಸಿದ್ದರಾಮಯ್ಯನವರು ಅಂದರೆ ಶೂರ್ಲಿ ಸದ್ಯಕ್ಕಂತೂ ಪವರ್ ಶೇರಿಂಗ್ ವಿಚಾರ ಇಲ್ಲ, ಸಿದ್ದರಾಮಯ್ಯನವರ ಕುರ್ಚಿ ಭದ್ರ ಅಂತ ಅನ್ಕೋಬಹುದು.